ಎಲ್ಲರಿಗೂ ನಮಸ್ಕಾರ. ಈ ವೃಶ್ಚಿಕ ರಾಶಿಯವರು ಕಳೆದ ನವೆಂಬರ್ ತಿಂಗಳಲ್ಲಿ ಹೇಗಿತ್ತು ಅಂದರೆ, ಈ ಕಡೆ ತುಂಬ ಸಂತೋಷವಾಗಿ ಜೀವನನೂ ಮಾಡೋಕ್ಕಾಗ್ತಿಲ್ಲ, ಈ ಕಡೆ ಕಷ್ಟನೂ ಕೂಡ ಅನುಭವಿಸೋಕ್ಕಾಗ್ತಿಲ್ಲ. ಹಾಗೆಯೇ ನನಗೆ ಹಣ ಚೆನ್ನಾಗಿ ಬರ್ತಿದೆ ಅಂತಲೂ ಅನ್ಕೋತಿರ್ತೀರ, ಹಾಗೆಯೇ ಅದೇ ರೀತಿ ಖರ್ಚಾಗೋಗ್ತಿದೆ ಅಂತಲೂ ಅನ್ಕೋತಿರ್ತೀರ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ವೃಶ್ಚಿಕ ರಾಶಿಯವರಿಗೆ ಕಳೆದ ನವೆಂಬರ್ ತಿಂಗಳು ಹೇಗಿತ್ತು ಅಂದರೆ, ಈ ಕಡೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೂ ಆಗ್ತಿಲ್ಲ, ಉಗಿಯೋಕ್ಕೂ ಆಗ್ತಿಲ್ಲ. ಈ ರೀತಿಯಾದಂತಹ ಸನ್ನಿವೇಶನ ಈ ವೃಶ್ಚಿಕ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಅನುಭವಿಸಿದ್ದೀರಾ. ಈ ವರ್ಷದ ಕೊನೆಯ ತಿಂಗಳು, ಈ ಡಿಸೆಂಬರ್ ತಿಂಗಳಲ್ಲಿ ಈ ವೃಶ್ಚಿಕ ರಾಶಿಯವರು ಯಾವೆಲ್ಲ ಫಲಾನುಫಲಗಳನ್ನ ಪಡ್ಕೊಳ್ತಾರೆ, ಈ ವೃಶ್ಚಿಕ ರಾಶಿಯವರು ನವೆಂಬರ್ ತಿಂಗಳು ಹೇಗಿರುತ್ತೆ, ಯಾವೆಲ್ಲ ಶುಭ ಫಲಗಳನ್ನ ಪಡ್ಕೊಳ್ತಾರೆ, ಹಾಗೆಯೇ ಯಾವೆಲ್ಲ ಅಶುಭ ಫಲಗಳನ್ನ ಪಡ್ಕೊಳ್ತಾರೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲ ವೃಶ್ಚಿಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಹೀಗೆ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಕೂಡ ಯಾರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ನನ್ನ ರಾಶಿಯಲ್ಲಿ ನಿಜವಾಗ್ಲೂ ಕೂಡ ಇಷ್ಟೆಲ್ಲ ತೊಂದರೆ ಇದೆಯಾ ಅಂತ ನೀವು ಅನ್ಕೋತಿರಬಹುದು. ನಿಮ್ಮ ರಾಶಿನ ಸರಿಯಾಗಿ ನೀವು ತೋರಿಸ್ಕೊಂಡ್ರೆ, ನಿಮ್ಮ ರಾಶಿನ ನೀವು ಕರೆಕ್ಟಾಗಿ ಪಂಡಿತರ ಹತ್ರ ತೋರಿಸಿದ್ರೆ ಅದೇನು ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ. ಆದರೆ ನಿಮ್ಮ ರಾಶಿಯ ಗ್ರಹಗಳ ಪ್ರಕಾರ ಈ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿರುತ್ತೆ ಅಂದರೆ, ನಿಜವಾಗ್ಲೂ ಕೂಡ ಸಾಕಷ್ಟು ತೊಂದರೆನ ಈ ತಿಂಗಳಲ್ಲಿ ಅನುಭವಿಸ್ತೀರಾ. ಅದ್ರ ಬಗ್ಗೆ ಹೇಳೋಕೆ ನನಗೆ ತುಂಬ ಮಾತುಗಳಿಲ್ಲ, ಬಟ್ ಹೇಳೋದನ್ನು ನಾನು ಹೇಳ್ತೀನಿ. ಇನ್ನು ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋದಾದರೆ, ಶುಕ್ರನಿಂದ ಸಂಗಾತಿಯಿಂದ ಲಾಭ ಇರುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಶುಕ್ರನಿಂದ ಸಂಗಾತಿಯಿಂದ ಲಾಭ ಕೊಡ್ತಾರೆ. ಖಂಡಿತವಾಗಿಯೂ ಕೂಡ ನಿಮ್ಮ ಸಂಗಾತಿಯಿಂದ ನಿಮಗೆ ಪ್ರೀತಿ ಅನ್ನೋದು ಸಿಗುತ್ತೆ, ಹಾಗೆಯೇ ಅವ್ರಿಗೂ ಕೂಡ ಒಳ್ಳೆ ಉದ್ಯೋಗ ಅನ್ನೋದು ಸಿಗುತ್ತೆ. ಹಾಗಾಗಿ ನಿಮಗೆ ಮನೆಯಲ್ಲಿ ಸಂತೋಷ ಅನ್ನೋದಿರುತ್ತೆ, ಸಂಗಾತಿಯಿಂದ ಲಾಭವಿರುತ್ತೆ. ಇನ್ನು ಸಂಸಾರದಲ್ಲೂ ಕೂಡ ನೆಮ್ಮದಿ ಇರುತ್ತೆ. ನಮ್ಮ ಸಂಸಾರದಲ್ಲಿ ನೆಮ್ಮದಿ ಅನ್ನೋದಿದ್ದರೆ ನಮಗೆ ಏನು ಚಿಂತೆ ಬೇಕು, ಏನೇ ಕಷ್ಟ ಬಂದರೂ ಕೂಡ ಮನೆಗೆ ಬಂದ ತಕ್ಷಣ ಮುಖದಲ್ಲಿ ಒಂದು ನೆಮ್ಮದಿ ಮತ್ತು ಸಂತೋಷ ಇರುತ್ತಲ್ಲ, ಅದೊಂದು ಇದ್ದರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲೂ ಕೂಡ ಶಾಂತಿ ಅನ್ನೋದನ್ನ ಈ ತಿಂಗಳಲ್ಲಿ ನೀವು ಕಾಣಬಹುದು. ನಿಮ್ಮ ಕುಟುಂಬದಲ್ಲೂ ಕೂಡ ನೆಮ್ಮದಿಯುತವಾದಂತಹ ಶಾಂತಿಯುತವಾದಂತಹ ದಿನಗಳು ನಿಮಗೆ ಬರೋದ್ರಿಂದ ಈ ಡಿಸೆಂಬರ್ ತಿಂಗಳಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ನಿಮ್ಮ ಕುಟುಂಬದವರು ನಿಮ್ಮ ಹೆಗಲಾಗಿ ನಿಂತ್ಕೊಂಡು ಫೇಸ್ ಮಾಡ್ತಾರೆ. ಇನ್ನು ಸಂಗಾತಿಯಿಂದ ನಿಮಗೆ ಸರ್ಪ್ರೈಸಸ್ಸು, ಹಾಗೆಯೇ ಗಿಫ್ಟ್ಸು ಈ ಥರದ್ದು ನಿಮಗೆ ಸಿಗಬಹುದು. ನಿಮ್ಮ ಸಂಗಾತಿ ನಿಮಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯದನ್ನು ಈ ತಿಂಗಳಲ್ಲಿ ಬಯಸ್ತಾರೆ. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ, ಈ ರಾಶಿಯವರಿಗೆ ಏನೆಲ್ಲ ಸಂಕಷ್ಟಗಳು ಎದುರಾಗುತ್ತೆ ಅಂತ ನೋಡೋಣ. ಇನ್ನು ಶನಿ ಕೂಡ ಈ ರಾಶಿಯವರಿಗೆ ನೀಚನಾಗಿರೋದ್ರಿಂದ ನೀವು ತಾಳ್ಮೆಯಿಂದ ಇರಲೇಬೇಕಾಗತ್ತೆ. ಶನಿ ವೃಶ್ಚಿಕ ರಾಶಿಯವರಿಗೆ ನೀಚ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿರೋದ್ರಿಂದ, ಉಗ್ರ ಸ್ಥಾನದಲ್ಲಿ ಇರೋದ್ರಿಂದ ಇವರು ಎಷ್ಟು ಎಚ್ಚರಿಕೆಯನ್ನು ವಹಿಸಿದ್ರೂ ಕೂಡ ಕಮ್ಮಿನೇ. ನೀವು ನಿಮ್ಮ ಟೈಮ್ಗೆ ಕರೆಕ್ಟಾಗಿ ನೀವು ಶನಿ ಹೇಗೆ ಅಂದರೆ ಕರ್ಮಫಲದಾತ, ನಾವೇನೇನು ಕರ್ಮ ಮಾಡಿರ್ತೀವೋ ಅದನ್ನು ಈ ಟೈಮಲ್ಲಿ ಈ 7:30 ಕೊಟ್ಬಿಡ್ತಾರೆ ನಮಗೆ, ಅದನ್ನು ಅನುಭವಿಸಿ ಅಂತ. ಹಾಗಾಗಿ ಈ ಶನಿ ಹೇಗಿರ್ತಾರೆ ಅಂದರೆ, ತುಂಬ ಭಕ್ತಿಗೆ ಒಲಿಯುವಂತಹ ಗ್ರಹ, ಜೊತೆಗೆ ಭಕ್ತಿಗೆ ಒಲಿಯುವಂತಹ ದೈವ. ಹಾಗೆಯೇ ಈ ರಾಶಿಯವರು ತುಂಬ ಅಂದರೆ ತುಂಬಾ ಶನಿ ಡಿಸಿಪ್ಲಿನ್. ನೀವೇನಾದರೂ ಕರೆಕ್ಟಾಗಿ ಅವತ್ತಿನ ಕೆಲಸ ಅವತ್ತೇ, ಹಾಗೆಯೇ ಯಾವುದೇ ಟೆನ್ಷನ್ ಇದ್ದರೂ ಏನೇ ಯೋಚನೆ ಇದ್ದರೂ ಅವತ್ತಿಂದೇನಿದೆ ಅವತ್ತು ಮುಗಿಸ್ತಾ ಬಂದರೆ, ನಿಮ್ಮ ಟೈಮ್ ಕರೆಕ್ಟಾಗಿ ನೀವು ಎಷ್ಟು ಡಿಸಿಪ್ಲಿನ್ ಆಗಿರ್ತೀರೋ ಅಷ್ಟು ಡಿಸಿಪ್ಲಿನ್ ಆಗಿದ್ದರೆ ಅವರು ಕೊಡುವಂತಹ ವಕ್ರ ಫಲನೂ ಕೂಡ ನಿಮಗೆ ಒಳ್ಳೆ ರೀತಿ ಫಲನ ಅವರು ಕೊಡ್ತಾರೆ. ಹಾಗೆಯೇ ಓವರ್ ಕಾನ್ಫಿಡೆನ್ಸು, ಇದನ್ನು ನೀವು ಈ ತಿಂಗಳಲ್ಲಿ ಮಾಡಲೇಬೇಡಿ. ನನ್ನ ಕೈಯಲ್ಲಿ ಆಗುತ್ತೆ, ನಾನು ಏನಾದರೂ ಒಂದು ಮಾಡೇ ಬಿಡ್ತೀನಿ ಅಂತ ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿ ನೀವು ಏನಾದರೂ ಹೋದರೆ, ಈಗ ತುಂಬ ವೇಗವಾಗಿ ಹೋಗ್ತಿರುವಂತಹ ಬೈಕು ಏನಾದರೂ ಸಡನ್ನಾಗಿ ಅಡ್ಡ ಬಂದರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅದೇ ರೀತಿ ಓವರ್ ಕಾನ್ಫಿಡೆನ್ಸಿಂದ ನೀವೇನಾದರೂ ಈ ತಿಂಗಳಲ್ಲಿ ಕಳೆದ್ರೆ
ನಿಮಗೆ ಇರೋದನ್ನು ಕೂಡ ಕಳ್ಕೊಬೇಕಾಗತ್ತೆ. ಇನ್ನು ಕೋಪ, ಮದ ಇದ್ಯಾವುದನ್ನು ಕೂಡ ನೀವು ಈ ತಿಂಗಳಲ್ಲಿ ಮಾಡಬೇಡಿ. ನೀವು ತುಂಬ ಕೋಪ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ವಿಷಯಕ್ಕೂ ತುಂಬ ಸಿಟ್ಟು ಮಾಡ್ಕೊಳ್ಳೋದು, ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಕೆಲಸಗಳು ಕೂಡ ಹಾಳಾಗೋಗುತ್ತೆ. ಇನ್ನು ಭಕ್ತಿ ಮಾರ್ಗದಿಂದ ಮಾತ್ರ ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಒಳ್ಳೆಯದಾಗುತ್ತೆ. ನೀವು ಭಕ್ತಿನ ಬಿಟ್ಬಿಟ್ಟು ಮದ ಮತ್ಸರ ಇಟ್ಕೊಂಡು ಯಾವ ದೇವರಿಂದ ಏನು ಅನ್ನೋ ಥರ ಏನಾದರೂ ಇದ್ದರೆ ಖಂಡಿತವಾಗಿಯೂ ಕೂಡ ಸಾಕಷ್ಟು ಕಷ್ಟನ ನೀವು ಎದುರಿಸಬೇಕಾಗತ್ತೆ. ಇನ್ನು ಈ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಲೇಬೇಕು. ಮೊದಲೇ ಹೇಳಿದಾಗೆ ಈ ತಿಂಗಳಲ್ಲಿ ಈ ರಾಶಿಯವರು ಸ್ವಲ್ಪ ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ನೀವು ತುಂಬ ಎಚ್ಚರಿಕೆಯನ್ನು ವಹಿಸ್ಕೊಬೇಕಾಗತ್ತೆ. ಇನ್ನು ಕುಜ ಮತ್ತು ಸೂರ್ಯ ನೀಚನಾಗಿರೋದ್ರಿಂದ ದರ್ಪ ಅಹಂಕಾರನ ಮಾಡ್ಕೊಳ್ಬೇಡಿ. ಕುಜ ಮತ್ತು ಸೂರ್ಯ ಇಬ್ಬರೂ ಕೂಡ ನೀಚನಾಗೇ ಇದ್ದಾರೆ. ಹಾಗಾಗಿ ಯಾರ ಮೇಲೂ ಕೂಡ ದರ್ಪ ಮಾಡಬೇಡಿ, ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಬೇಡಿ. ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸಬೇಕಾಗತ್ತೆ. ಇನ್ನು ನಾನು ಹೇಳಿದ್ದೇ ಆಗಬೇಕು, ಈ ರೀತಿಯಾಗಿ ನಡಿಬೇಕು ಅಂತ ಏನಾದರೂ ನೀವು ಆರ್ಗ್ಯುಮೆಂಟ್ನ ಮಾಡಿದ್ರೆ ನೀವು ಖಂಡಿತವಾಗಿಯೂ ಕೂಡ ಅಂಥ ವ್ಯಕ್ತಿಗಳನ್ನ ಕಳ್ಕೊಂಡ್ಬಿಡ್ತೀರಾ. ಇವಾಗ ನಿಮ್ಮ ಮನೆಯಲ್ಲಿ ಪತಿ ಹೇಳಿದ್ದೇ ನಡಿಬೇಕು, ಪತ್ನಿ ಹೇಳಿದ್ದೇ ನಡಿಬೇಕು, ಅಥವಾ ಕುಟುಂಬದಲ್ಲೇ ಆಗಿರಬಹುದು, ಯಾವುದೇ ವಿಚಾರವಾಗಿ ಆಗಿರಲಿ, ಅದು ನೀವು ಹೇಳಿದ್ದೇ ಆಗಬೇಕು ಅನ್ನೋ ಥರ ಈ ತಿಂಗಳು ಇರಬೇಡಿ. ಯಾರು ಏನಾದರೂ ಹೇಳಲಿ ಅದನ್ನು ನೀವು ಪಾಲನೆ ಮಾಡೋ ಥರ ಇರಿ. ನನ್ನ ಮಾತಿಗೆ ಯಾರು ಬೆಲೆ ಕೊಡ್ತಿಲ್ಲ ಅಂತ ಹೇಳಿ ನೀವು ತುಂಬ ಸಿಟ್ಟು ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಮಾಡಿದ್ರೆ ಆ ಸಂಬಂಧನೇ ನೀವು ಕಳ್ಕೊಬೇಕಾಗತ್ತೆ. ಇನ್ನು ಯಾರ ವಿಷಯಕ್ಕೂ ಕೂಡ ನೀವು ಮೂಗು ತುರಿಸ್ಕೊಳ್ಳೋಕೆ ಹೋಗಬೇಡಿ. ಯಾರ ವಿಷಯಕ್ಕೂ ಕೂಡ ನೀವು ಇನ್ವಾಲ್ವ್ ಆಗಲೇಬೇಡಿ. ಅದು ಎಂತಹದ್ದೇ ಫ್ರೆಂಡ್ಶಿಪ್ ಆಗಿರಲಿ, ಎಂತಹದ್ದೇ ಸಂದರ್ಭ ಇರಲಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಮೂರನೇ ವ್ಯಕ್ತಿಗಳ ಮಧ್ಯೆ ಹೋಗಬೇಡಿ. ಯಾರನ್ನು ಕೂಡ ನೀವು ಪೊಲೀಸ್ ಥರ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋಗಬೇಡಿ. ನಾನೊಬ್ಬನೇ ಸರಿ ಇರೋದು, ಅವ್ರು ಸರಿ ಇಲ್ಲ ಅನ್ನೋ ಥರ ಅವ್ರ ತಪ್ಪನ್ನ ಎತ್ತು ತೋರ್ಸೋಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಟೈಮ್ ಸರಿ ಇಲ್ಲದಿರೋದ್ರಿಂದ ನಿಮಗೆ ಅದು ಉಲ್ಟಾ ಹೊಡೆಯುತ್ತೆ. ಇನ್ನು ಬೇರೆಯವರ ಮನನ ನೋಯಿಸಬೇಡಿ, ಯಾರ ಮನಸ್ಸನ್ನು ಕೂಡ ನೋಯಿಸಬೇಡಿ. ಯಾರಿಂದಲೂ ಕೂಡ ನೀವು ಕೆಟ್ಟದ್ದು ಅಂತ ಅನ್ನಿಸ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೆತನ ಅನ್ನೋದು ನಿಮ್ಮಲ್ಲಿದ್ದರೆ ನಿಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಎದುರಿಸುವಂತಹ ಸಾಮರ್ಥ್ಯ ಕೂಡ ನಿಮ್ಮಲ್ಲೇ ಇರುತ್ತೆ. ಇನ್ನು ಮಾತಿನಲ್ಲಿ ಹಿಡ್ತಾ ಇರಲಿ. ಎಷ್ಟು ಇತಿಮಿತಿಯಿಂದ ಮಾತಾಡ್ತೀರೋ ಅಷ್ಟು ಒಳ್ಳೆಯದು. ನೀವು ಅತಿಯಾಗಿ ಮಾತಾಡೋಕ್ಕೆ ಹೋದರೆ ನೀವು ಜಗಳನ ತಂದೊಟ್ಕೋತೀರಾ. ಹಾಗಾಗಿ ಇತಿಮಿತಿಯಿಂದ ಮಾತಾಡಿ. ಬೇಡವಾದಂತಹ ಖರ್ಚನ್ನು ಮಾಡಬೇಡಿ. ಖರ್ಚುಗಳ ಬಗ್ಗೆ ನಿಯಂತ್ರಣ ಇರಲಿ. ತುಂಬ ಹಣ ಬರ್ತಿದೆ ಅಂತ ಹೇಳಿ ತುಂಬ ಖರ್ಚನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಭವಿಷ್ಯದಲ್ಲಿ ನೀವೇನ ನಷ್ಟನ ಅನುಭವಿಸ್ಬೇಕಾಗತ್ತೆ. ಇನ್ನು ಕರ್ಮದಲ್ಲಿ ಕೇತು ಇರೋದ್ರಿಂದ ವಿಪರೀತವಾದಂತಹ ಹೂಡಿಕೆ ಬೇಡ. ಕರ್ಮಸ್ಥಾನದಲ್ಲಿ ಕೇತು ಕೂತ್ಕೊಂಡ್ಬಿಟ್ಟಿದ್ದಾರೆ. ನೀವು ಹೇಗೆ ಅಂದರೆ ಯಾರು ಏನೋ ಒಂದು ಹೂಡಿಕೆ ಮಾಡ್ತಿದ್ದಾರೆ, ಯಾರು ಏನೋ ಒಂದು ತಗೋತಿದ್ದಾರೆ, ಬೆಲೆ ಬಾಳುವಂಥ ವ್ಯಕ್ತಿಗಳು ಬೆಲೆ ಬಾಳುವಂಥ ವಸ್ತುಗಳನ್ನ ತಗೋತಿದ್ದಾರೆ ಅಂತ ಹೇಳಿ ಬೇರೆ ಅವರು ಮಾಡ್ತಿದ್ದಾರೆ ನಾನು ಮಾಡಬೇಕು, ಅವ್ರು ತಗೋತಿದ್ದಾರೆ ನಾನು ತಗೋಬೇಕು, ಅವ್ರು ಸೇವಿಂಗ್ಸ್ ಮಾಡ್ತಿದ್ದಾರೆ ನಾನು ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿ ಬೇರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಯಾವುದ್ರ ಮೇಲೂ. ಈ ಟೈಮು ಹೂಡಿಕೆಗೆ ಒಳ್ಳೆ ಟೈಮ್ ಅಲ್ಲ. ಹಾಗಾಗಿ ನೀವು ಇತಿಮಿತಿಯಿಂದ ಯೋಚನೆ ಮಾಡಿ ಹೂಡಿಕೆ ಮಾಡಬೇಕಾಗತ್ತೆ. ಹಾಗೆಯೇ ಈ ರಾಶಿಯವರಿಗೆ ಯೋಚಿಸಿ ಹೂಡಿಕೆ ಮಾಡಬೇಕಾಗತ್ತೆ. ಇವಾಗ ಯಾರೋ ಬಂದ್ಬಿಟ್ಟು ನೀನು ಹಣಕ್ಕೆ ನಾನು 10% ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಒಂದು 10 ಲಕ್ಷ ಕೇಳ್ತಾರೆ ಅಂದ್ಕೊಳ್ಳಿ. ಆ 10% ಹೋಗುತ್ತೆ, 10 ಲಕ್ಷನೂ ಹೋಗುತ್ತೆ. ಕೊನೆಗೆ ನಿಮಗೆ 3 ಲಾಭ ಆಗ್ತಾರೆ. ಹಾಗಾಗಿ ಹೂಡಿಕೆ ಬಗ್ಗೆ ನೀವು ತುಂಬ ಯೋಚನೆ ಮಾಡಬೇಕಾಗತ್ತೆ. ಇನ್ನು ರಾಹು ಭೂಸ್ಥಾನದಲ್ಲಿರೋದ್ರಿಂದ ಭೂಮಿ ವಿಚಾರದಲ್ಲೂ ಕೂಡ ತುಂಬ ಜಾಗ್ರತೆನ ವಹಿಸಬೇಕಾಗತ್ತೆ. ನೀವು ಯಾವುದಾದ್ರೂ ಭೂಮಿನ ತಗೋಬೇಕು ಅಂತ ಇದ್ದರೆ ಅದನ್ನು ನೀವು ಸ್ವಲ್ಪ ದಿನ ಮುಂದೂಡಿದ್ರೆ ಉತ್ತಮ. ಯಾಕಂದರೆ ಭೂಮಿ ವಿಚಾರದಲ್ಲೂ ಕೂಡ ನಿಮಗೆ ಸಾಕಷ್ಟು ಸಮಸ್ಯೆಗಳು ಬರಬಹುದು. ಇನ್ನು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಲೇಬೇಕಾಗಿರುತ್ತೆ. ವಿದ್ಯಾಭ್ಯಾಸದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರಗತಿ ಅನ್ನೋದು ಸ್ವಲ್ಪ ಕಡಿಮೆನೇ ಇರುತ್ತೆ. ಹಾಗಾಗಿ ನೀವು ಕಷ್ಟಪಟ್ಟು ಓದಲೇಬೇಕು. ಇನ್ನು ತಾಯಿಯ ಆರೋಗ್ಯದಲ್ಲೂ ಕೂಡ ಗಮನನ ಕೊಡಬೇಕಾಗತ್ತೆ. ಇನ್ನು ಸುಖದ ಭಾವದಲ್ಲಿ ರಾಹು ಇರೋದ್ರಿಂದ ನಿಮಗೆ ಸುಖ ಅನ್ನೋದನ್ನು ಕಮ್ಮಿ ಮಾಡ್ತಾರೆ. ಜೊತೆಗೆ ಟೆನ್ಷನ್ಸು, ಒತ್ತಡ ಇದೆಲ್ಲವನ್ನು ಕೂಡ ಕೊಡ್ತಾರೆ. ನೋಡಿದ್ರಲ್ಲ, ಈ ವೃಶ್ಚಿಕ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ತುಂಬ ಅಂದರೆ ತುಂಬಾ ಜಾಗ್ರತೆನ ವಹಿಸ್ಕೊಂಬಿಡಿ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೊಬೇಕು ಅಂತ ನೋಡೋದಾದರೆ ಎಲ್ಲ ಗ್ರಹಗಳನ್ನ ಆರಾಧನೆ ಮಾಡಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ನವಗ್ರಹಗಳೇನಿದೆಯೋ ಆ ಎಲ್ಲ ಗ್ರಹಗಳನ್ನೂ ಕೂಡ ನೀವು ಪ್ರತಿನಿತ್ಯ ಆರಾಧನೆ ಮಾಡ್ಕೊಂಡು ಬನ್ನಿ. ಇನ್ನು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ. ತುಂಬ ಪವರ್ಫುಲ್ ಗಾಡ್ ಆಗಿರೋದ್ರಿಂದ, ತುಂಬ ಪವರ್ಫುಲ್ ದೇವರಾಗಿರೋದ್ರಿಂದ
ನೀವು ಪ್ರತಿನಿತ್ಯ ನೀವು ಲಕ್ಷ್ಮೀ ನರಸಿಂಹನನ್ನು ಆರಾಧನೆ ಮಾಡಿ. ಹಾಗೆಯೇ ನಿಮ್ಮ ಕೆಲಸಗಳಲ್ಲಿ ವಿಘ್ನ ಬರೋದರಿಂದ ಗಣೇಶನ ಆರಾಧನೆ ಮಾಡ್ಕೊಳ್ಳಿ. ಗುರುವಿನ ಅನುಗ್ರಹ ಕೂಡ ನಿಮ್ಮ ಮೇಲೆ ಇಲ್ಲದೆ ಇರೋದ್ರಿಂದ ರಾಯರ ಆರಾಧನೆ ಮಾಡ್ಕೊಳ್ಳಿ. ಇದು ತುಂಬ ಅಂದರೆ ತುಂಬಾ ಮುಖ್ಯ. ನೀವು ಈ ತಿಂಗಳಲ್ಲಿ ಭಕ್ತಿ ಮಾರ್ಗನ ನೀವು ಅನುಸರಿಸಲೇಬೇಕಾಗಿರುತ್ತೆ. ಭಕ್ತಿಯಿಂದ ಹೋದರೆ ಮಾತ್ರ ಈ ತಿಂಗಳಲ್ಲಿ ನಿಮಗೆ ಜಯ, ಇಲ್ಲ ಅಂದರೆ ಅದು ಶಾಪ. ನೋಡಿದ್ರಲ್ಲ ಈ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಹೇಗೆ ಎಂಡಿಂಗ್ ಆಗುತ್ತೆ ಅಂತ. ನಿಮ್ಮದು ಕೂಡ ವೃಶ್ಚಿಕ ರಾಶಿಯಾಗಿದ್ದರೆ ನೀವು ನವಗ್ರಹ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನಮ್ಮ ಚಾನಲ್. ಧನ್ಯವಾದಗಳು.